ಸೊ ಸ್ನೇಹಿತರೆ, ನೀವು ನಿಮ್ಮ ಕಾಸ್ಟ್ಲಿ ಫೋನ್ನ ಡ್ಯಾಮೇಜ್ ಮಾಡ್ಕೋಬಾರ್ದು, ಆರಾಮಾಗಿ ಟೆನ್ಷನ್ ಫ್ರೀ ರೈಡ್ ಮಾಡಬೇಕು ಹೈವೇಲಿ ಅಂತಂದರೆ ನೀವು ಈ ರೀತಿಯ ಒಂದು ಡಿವೈಸ್ನ ಬೈ ಮಾಡಲೇಬೇಕು. ಸೊ ನನ್ನ ಆ್ಯಂಡ್ರಾಯ್ಡ್ ಫೋನ್ ಆಲ್ರೆಡಿ ಕ್ಯಾಮ್ರಾ ಇಶ್ಯೂ ಬಂದಿದೆ, ವೈಬ್ರೇಷನ್ಗೆ ಅದರ ಸ್ಟೆಬಿಲಿಟಿ ಕಳ್ಕೊಂಡಿದೆ. ಆ್ಯಂಡ್ ಮ್ಯಾಪ್ಸ್ ಹಾಕಿ ನಾನು ಚಾರ್ಜ್ ಹಾಕೋದ್ರಿಂದ ಫೋನ್ ಓವರ್ ಹೀಟ್ ಕೂಡ ಆಗ್ತಾಯಿದೆ. ಸೊ ಈ ಥರದ್ದು ಒಂದು ಡಿವೈಸ್ ನೀವು ಬೈ ಮಾಡೋದ್ರಿಂದ ಸೊ ನಿಮ್ಮ ಎಕ್ಸ್ಪೆನ್ಸಿವ್ ಫೋನ್ನ ಸೇವ್ ಮಾಡ್ಕೋಬೋದು ಆ್ಯಂಡ್ ಹ್ಯಾಸಲ್ ಫ್ರೀ ರೈಡ್ ಮಾಡ್ಬೋದು, ಟೆನ್ಷನ್ ಇರಲ್ಲ. ಹಲೋ, ನಮಸ್ಕಾರ ಸ್ನೇಹಿತರೆ. ನೀವು ನನ್ನ ರೀಸೆಂಟ್ ರೈಡ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ನಾನು ಗೂಗಲ್ ಮ್ಯಾಪ್ ಯೂಸ್ ಮಾಡೋಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದೆ. ನಾನು ಮೊಬೈಲ್ ಹೋಲ್ಡರ್ಗೆ ನಾನು ಫೋನ್ ಹಾಕಿರೋದ್ರಿಂದ ನನಗೆ ಗಾಡಿ ವೈಬ್ರೇಷನ್ಗೆ ಫೋನ್ ವೈಬ್ರೇಟ್ ಆಗ್ತಿತ್ತು, ಮ್ಯಾಪ್ ಸರಿಯಾಗಿ ಕಾಣ್ತಿರಲಿಲ್ಲ. ಆ್ಯಂಡ್ ಚಾರ್ಜಿಂಗ್ ಹಾಕಿ ಯೂಸ್ ಮಾಡ್ತಿರೋದ್ರಿಂದ ಮೊಬೈಲ್ ಓವರ್ ಹೀಟ್ ಆಗ್ತಿತ್ತು. ಆ್ಯಂಡ್ ಕ್ಯಾಮ್ರಾ ಸೆನ್ಸರ್ ಹೋಗೋ ಇಶ್ಯೂಸ್ ತುಂಬ ಇರುತ್ತೆ. ಮತ್ತು ಪಾಟ್ ಹೋಲಲ್ಲಿ ಹಂಪ್ ಎಲ್ಲ ಜಂಪ್ ಮಾಡಿಸಿದ್ರೆ ಫೋನ್ ಬಿದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ನಾನಿವತ್ತು ಅಯೋಚಿ ಅವರ C3+ ಡಿವೈಸ್ನ ಬೈ ಮಾಡಿದ್ದೀನಿ. ನೀವು ನೋಡ್ಬೋದು, ಫುಲ್ ಪ್ರೀಮಿಯಮ್ ಕ್ವಾಲಿಟಿ ಇದೆ. ಸೊ ಸ್ನೇಹಿತರೆ, ನೀವು ನೋಡ್ಬೋದು ಒಂದು ಪ್ರೀಮಿಯಂ ಬಾಕ್ಸ್ ಇದೆ. ಇದು ಅಯೋಚಿ C3+ ಸೀರೀಸ್. ಇದ್ರ ಮೇಲೆ ನೀವು ಡಿವೈಸ್ ಫೋಟೋ ಇದೆ ನೋಡ್ಬೋದು. ಬನ್ನಿ ಈಗ ಅನ್ಬಾಕ್ಸ್ ಮಾಡೋಣ. ಸೊ ನೀವು ನೋಡ್ಬೋದು ಅಯೋಚಿ ಅವರ ಡಿಸ್ಪ್ಲೇ C3 ಸೀರೀಸ್. ಇದು ತುಂಬ ಚೆನ್ನಾಗಿ ಪ್ರೀಮಿಯಂ ಕ್ವಾಲಿಟಿ ಇದೆ. ಸೇಮ್ ನನ್ನ 398 ಡಿಸ್ಪ್ಲೇ ಥರನೇ ಇದೆ. ಸೊ ಇನ್ನು ಬಾಕ್ಸಲ್ಲಿ ಏನಿದೆ ನೋಡೋಣ ಬನ್ನಿ. ಸೊ ವೈರಿಂಗ್ ಹಾರ್ನೆಸ್ ಬರುತ್ತೆ. ಈವನ್ ಇದು ಈ ಬ್ಯಾಟ್ರಿ ಕನೆಕ್ಟ್ ಆಗೋ ವೈರಿಂಗ್ ಹಾರ್ನೆಸ್. ಇದೇ ಬ್ಯಾಟ್ರಿ ಕನೆಕ್ಟ್ ಆಗೋದು ವಿತ್ ಫ್ಯೂಸ್ ಬರುತ್ತೆ. ಆಮೇಲೆ ನೀವು ನೋಡ್ಬೋದು TPMS ಬರುತ್ತೆ, ಟೈರ್ ಪ್ರೆಷರ್ಗೆ ಮಾನಿಟ್ರಿಂಗ್ಗೆ. ಆ್ಯಂಡ್ ಇದು ನಿಮಗೆ ಡಿವೈಸ್ಗೆ ಕನೆಕ್ಟ್ ಆಗೋ ಟೂಲ್ಸ್ ಇದೆ, ನೀವು ನೋಡ್ಬೋದು. ಆ್ಯಂಡ್ ಫೈನಲ್ ನಿಮಗೆ ಸೊ ಇದರಲ್ಲಿ ಜಿಪ್ ಟೈಸ್ ಮತ್ತು ಟೂಲ್ಸ್ ಇದೆ. ಸೊ ಇದನ್ನು ನೀವು ನಿಮ್ಮ ಗಾಡಿಗೆ ನೀವೇ ಇನ್ಸ್ಟಾಲ್ ಮಾಡ್ಕೋಬೋದು. ಹಾಗಾಗಿ ಸೊ ಸ್ನೇಹಿತರೆ, ಇನ್ಸ್ಟಾಲ್ ಮಾಡಿಸೋಣ ಗಾಡಿಗೆ, ನೋಡೋಣ ಹೇಗಿರುತ್ತೆ, ಹೇಗೆ ವರ್ಕ್ ಆಗುತ್ತೆ, ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸ್ನೇಹಿತರೆ, ನಾವು ನಮ್ಮ ಗಾಡಿಗೆ ಡಿವೈಸ್ನ ಇನ್ಸ್ಟಾಲ್ ಮಾಡಿಸಿದ್ವಿ, ನೀವು ಇಲ್ಲಿ ನೋಡ್ಬೋದು. ಸೊ ಇನ್ಸ್ಟಾಲೇಷನ್ ಪ್ರೊಸೆಸ್ ಬಂದು ತುಂಬಾ ಸಿಂಪಲ್ ಇರುತ್ತೆ. ಸೊ ಇದರ ಅನ್ಬಾಕ್ಸಿಂಗ್ ವಿಡಿಯೋ ನೀವು ನೋಡಿರ್ತೀರ. ವೈರಿಂಗ್ ಹಾರ್ನೆಸ್ನ ಜಸ್ಟ್ ನೀವು ಇಲ್ಲಿಂದ ಕನೆಕ್ಟ್ ಮಾಡಿ ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು. ಬ್ಯಾಟ್ರಿ ಹತ್ರ ಇರುವಂಥ ಆಕ್ಸೆಸರಿ ಪೋರ್ಟ್ಗೆ ನೀವು ಕನೆಕ್ಟ್ ಮಾಡಬೇಕು. ಸೊ ಆಕ್ಸೆಸರಿ ಪೋರ್ಟ್ ಕನೆಕ್ಟ್ ಮಾಡಿದ್ರೆ ಇದು ಕೀ ಆನ್ ಆ್ಯಂಡ್ ಆಫ್ ಜೊತೆ ವರ್ಕ್ ಆಗುತ್ತೆ. ಸೊ ತುಂಬ ಇನ್ಸ್ಟಾಲೇಷನ್ ಪ್ರೊಸೆಸ್ ಅಂತೂ ತುಂಬ ಈಸಿ ಇದೆ. ಆ್ಯಂಡ್ ಟೂಲ್ಸ್ ಕೂಡ ಅವರೇ ಕೊಟ್ಟಿರ್ತಾರೆ. ಮತ್ತು ವೀಲ್ಗೆ TPMS ಒಂದು ಕನೆಕ್ಟ್ ಮಾಡಬೇಕು. ಅದು ಸಿಂಪಲ್ ಇರುತ್ತೆ, ತುಂಬ ನಾಬ್ನ ಜಸ್ಟ್ ಲಾಕ್ ಮಾಡೋದಷ್ಟೇ. ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಒಂದು 2 ವೀಕ್ಸ್ ಯೂಸ್ ಮಾಡಿದ್ದೀನಿ. ತುಂಬಾ ಸಕ್ಕತ್ತಾಗಿದೆ ಡಿವೈಸು. ಸೊ ಏನೇನಿದೆ ಏನು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಸೊ ಫಸ್ಟ್ ಥಿಂಗ್, ಇದು 5 ಇಂಚ್ ಡಿಸ್ಪ್ಲೇ ಬರುತ್ತೆ. ಆ್ಯಂಡ್ ಇದು IP67 ವಾಟರ್ ಪ್ರೂಫ್, ಡಸ್ಟ್ ರೆಸಿಸ್ಟೆಂಟ್ ಜೊತೆ ಎಲ್ಲ ಬರುತ್ತೆ. ಸೊ ಡಿವೈಸ್ ಮಾತ್ರ ತುಂಬಾ ಇಷ್ಟ ಆಯಿತು. ನೀವು ನೋಡ್ಬೋದು ನನ್ನ ಗಾಡಿಯ ಡಿಸ್ಪ್ಲೇಗೆ ಆಲ್ಮೋಸ್ಟ್ ಸಿಮಿಲರ್ ಸೈಜ್ ಇದೆ. ಸೊ ಆ್ಯಂಡ್ ರಗಡಾಗಿದೆ, ಮೇಯ್ನ್ ಅದೇ. ಹಿಂದೆ ಡ್ಯಾಂಪಿಂಗ್ಗೆ ನಿಮಗೆ ಒಳ್ಳೆ ಇದು ಕೊಟ್ಟಿದ್ದಾರೆ, ವೈಬ್ರೇಷನ್ ಆಗೋದಿಲ್ಲ. ಇದು ಇಮಿಡಿಯೇಟ್ ಕ್ವಿಕ್ಕಾಗಿ ಆನ್ ಆಗುತ್ತೆ. ಆ್ಯಂಡ್ ಇದು IPS ಫುಲ್ ವೇವ್ ಆ್ಯಂಗಲ್ ಇರುತ್ತೆ. ಅಂದರೆ ಇದನ್ನು ನೀವು ಏನು ಸ್ಯಾಡ್ಲಿಂಗ್ ಮಾಡಬೇಕಾದ್ರೆ ನೋಡಿದ್ರು ಕ್ಲಿಯರಾಗಿ ಕಾಣುತ್ತೆ, ಕುತ್ಕೊಂಡಿದ್ದಾಗ ನೋಡಿದ್ರು ಕ್ಲಿಯರಾಗಿ ಕಾಣುತ್ತೆ. ವಿಸಿಬಿಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೇಯ್ನ್ ಹೈಲೈಟ್ ಫೀಚರ್ ಆಪಲ್ ಕಾರ್ಪ್ಲೇ, ಆ್ಯಂಡ್ರಾಯ್ಡ್ ಆಟೋ. ಸೊ ಎಕ್ಸಾಕ್ಟ್ಲಿ ಸೇಮ್ ಕಾರಲ್ಲಿ ಹೇಗೆ ವರ್ಕ್ ಆಗುತ್ತೆ ಹಾಗೆ ವರ್ಕ್ ಆಗುತ್ತೆ. ಸೊ ನಿಮಗೆ ವೈರ್ಲೆಸ್ಸಾಗಿ ವರ್ಕ್ ಆಗುತ್ತೆ. ಅದೊಂದು ತುಂಬಾ ಪ್ಲಸ್ ಪಾಯಿಂಟು ನಿಮಗೆ. ನೀವು ಈಸಿಲಿ ಒಂದು ಸರಿ ನೀವು ಕನೆಕ್ಟ್ ಮಾಡಿಬಿಟ್ರೆ ಸಾಕು ಡಿವೈಸ್ಗೆ, ಆಟೋಮೆಟಿಕ್ಕಾಗಿ ಅದು ಎವ್ರಿ ಟೈಮ್ ನೀವು ವೆಹಿಕಲ್ ಆನ್ ಮಾಡಿದ ತಕ್ಷಣ ಈಸಿಯಾಗಿ ಕನೆಕ್ಟ್ ಆಗಿಬಿಡುತ್ತೆ. ಸೊ ಮ್ಯಾಪ್ಸ್ ಇರ್ಬೋದು, ಮ್ಯೂಸಿಕ್ ಕಂಟ್ರೋಲ್ಸ್ ಇರ್ಬೋದು, TPMS ಡಿವೈಸ್ ಇರ್ಬೋದು. ಆ್ಯಂಡ್ ನೀವು ನಿಮ್ಮ ವಾಟ್ಸಪ್ ಕೂಡ ಆ್ಯಕ್ಸೆಸ್ ಮಾಡ್ಬೋದು. ನಿಮ್ಗೆ ಏನೇನು ಆ್ಯಪ್ಸ್ ಇದೆ ಆ್ಯಂಡ್ರಾಯ್ಡ್ ಆ್ಯಪ್ಸ್ ಆ್ಯಕ್ಸೆಸ್ ಮಾಡೋಕ್ಕೆ ಸೇಮ್ ಕಾರಲ್ಲಿ ಏನೇನು ಆಪ್ಷನ್ ಬರುತ್ತೆ, ಲೈಕ್ ವಾಟ್ಸಪ್ ಹ್ಯಾಂಡಲ್ ಮಾಡ್ಬೋದು, ನೀವು ಸ್ಪಾಟಿಫೈನ ಯೂಸ್ ಮಾಡ್ಬೋದು, ಬೇರೆ ಜಿಯೋ ಸಾವನ್, ಬೇಜಾನ್ ತುಂಬ ಆಪ್ಷನ್ಸ್. ಈವನ್ ಯೂಟ್ಯೂಬ್ ಮ್ಯೂಸಿಕ್ ಎಲ್ಲ ಆ್ಯಪ್ಸ್ನೂ ಯೂಸ್ ಮಾಡ್ಬೋದು ನೀವು. ತುಂಬ ಆಪ್ಷನ್ಸ್ ಇದೆ ಆ್ಯಕ್ಚುಲಿ.
ತುಂಬ ಈಸಿ ಕೂಡ ಇದೆ. ಆ್ಯಂಡ್ ನೀವು ಮ್ಯಾಪ್ಸ್ ಯೂಸ್ ಮಾಡಬೇಕಾದ್ರೆ ಜೊತೆಯಲ್ಲಿ ಮ್ಯೂಸಿಕ್ ಕೂಡ ಇಲ್ಲಿ ಬರುತ್ತೆ, ಯೂಸ್ ಮಾಡ್ಬೋದು. ಆ್ಯಂಡ್ ಮೆಸೆಂಜರ್, ಈವನ್ ಫೇಸ್ಬುಕ್ ಮೆಸೆಂಜರ್ ಕೂಡ ಇದರಲ್ಲಿ ತೋರಿಸುತ್ತೆ. ವಾಟ್ಸಪ್ ಮೆಸೇಜ್ ಕೂಡ ಅಪ್ಡೇಟ್ ಇಲ್ಲೇ ಬರುತ್ತೆ ನಿಮಗೆ. ಈವನ್ ಕಾಲಿಂಗ್ ಆಪ್ಷನ್ ಕೂಡ ಇದೆ. ಫುಲ್ ಟಚ್ ಸ್ಕ್ರೀನ್ ಆಗಿರೋದ್ರಿಂದ ನೀವು ಇಲ್ಲೇ ಡಯಲ್ ಮಾಡ್ಬೋದು, ಇಲ್ಲೇ ಕಾಲ್ ಮಾಡ್ಬೋದು, ಇಲ್ಲೇ ಆನ್ಸರ್ ಮಾಡ್ಬೋದು. ನೀವು ಇದು ಈಸಿಲಿ ನಿಮ್ಮ ಇಂಟರ್ಕಾಮ್ಸ್ಗೆ ಕೂಡ ಕನೆಕ್ಟ್ ಆಗುತ್ತೆ. ಜಸ್ಟ್ ನೀವು ಇಲ್ಲಿ ಆನ್ಸರ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗುತ್ತೆ. ಮ್ಯೂಸಿಕ್ ರಿಲೇಟೆಡ್ ಇರ್ಬೋದು. ಈವನ್ ನಿಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲ ಕಂಪ್ಲೀಟ್ ತೋರಿಸುತ್ತೆ. ಇದು ಆಂಡ್ರಾಯ್ಡ್ ಆಗಿರೋದ್ರಿಂದ ಕಂಪ್ಲೀಟ್ ಫೋನಲ್ಲಿರೋ ಡೀಟೇಲ್ ಎಲ್ಲ ತೋರಿಸುತ್ತೆ, ಇದರಲ್ಲಿ ವಿಸಿಬಲ್ ಇರುತ್ತೆ. ಆ್ಯಂಡ್ ಇದು ವಾಯ್ಸ್ ಕಮೆಂಟ್ ಜೊತೆ ಬರುತ್ತೆ. ಆ್ಯಂಡ್ ಇಲ್ಲಿ ನೋಟಿಫಿಕೇಷನ್, ನಿಮ್ಮ ಬ್ಯಾಟ್ರಿ ಲೆವೆಲ್ ಆ್ಯಂಡ್ ನೆಟ್ವರ್ಕ್ ಏನಿದೆ ಎಲ್ಲ ತೋರಿಸುತ್ತೆ ಇದರಲ್ಲಿ. ನಿಮಗೆ ಟೈಮಿಂಗ್ ಆಗಿರ್ಬೋದು, ಡಿಫ್ರೆಂಟ್ ಮೋಡ್ಸು ಇದರಲ್ಲಿ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಆ್ಯಂಡ್ TPMS ಅಲ್ಲಿ ನಿಮಗೆ ಒಂದು ಮೇಜರ್ ಪ್ಲಸ್ ಅಂತ ಏನು ಅಂತಂದರೆ, ನೀವು ಇದರಲ್ಲಿ TPMS ಮಾನಿಟ್ರಿಂಗಲ್ಲಿ ನೀವು ಸೆಟ್ ಮಾಡ್ಕೋಬೋದು ಏನು ಲೆವೆಲ್ ಹೋಗಿದ ತಕ್ಷಣ ನಿಮಗೆ ವಾರ್ನಿಂಗ್ ಬರಬೇಕು ಅಂತ. ಆ್ಯಂಡ್ ಡಿಸ್ಪ್ಲೇಯಲ್ಲಿ ಕೂಡ ನಿಮಗೆ ಇದು ಎಷ್ಟು PSI ಪ್ರೆಸೆಂಟ್ ಇದೆ, ಇನ್ ಕೇಸ್ ಏನು ಏರ್ ಪ್ರೆಷರ್ ಕಡಿಮೆ ಆದರೆ ಅಬ್ನಾರ್ಮಲ್ ಅಂತ ವಾರ್ನಿಂಗ್ ಕೊಡುತ್ತೆ, ಎಷ್ಟು PSI ಅಂತ ತೋರಿಸುತ್ತೆ. ನಾವು ಎಷ್ಟು ಹೈವರೆಗೂ ಕೊಟ್ಟರೆ ವಾರ್ನಿಂಗ್ ಕೊಡಬಾರ್ದು, ಎಷ್ಟು ಲೋ ಆದರೆ ವಾರ್ನಿಂಗ್ ಕೊಡಬೇಕು ಅನ್ನೋದನ್ನು ಕೂಡ ಸೆಟ್ ಮಾಡ್ಬೋದು. ಅದೆಲ್ಲ ತುಂಬಾ ಚೆನ್ನಾಗಿದೆ ಫೀಚರ್ಸು. ಆ್ಯಂಡ್ ಟಚ್ ಸ್ಕ್ರೀನ್ ಕೂಡ ತುಂಬ ಚೆನ್ನಾಗಿದೆ. ಸೊ ಮೇಯ್ನ್ ಡಿಸ್ಪ್ಲೇಗೆ ಬಂದರೆ ನೀವು ಸೆಟ್ಟಿಂಗ್ಸ್, ಬ್ರೈಟ್ನೆಸ್ಸು, ಟೈಮಿಂಗು ನಾರ್ಮಲ್ಲಾಗಿ ನಿಮಗೆ ಲೈಕ್ ಆ್ಯಂಡ್ರಾಯ್ಡ್ ಆಟೋ ಕಾರ್ಪ್ಲೇ ನೀವು ನಿಮ್ಮ ಐಫೋನ್ ಆಗಲಿ ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ ಆಗಿರಲಿ ಯಾವ್ದು ಬೇಕೋ ಕನೆಕ್ಟ್ ಮಾಡ್ಬೋದು ಇದಕ್ಕೆ. ಆ್ಯಂಡ್ TPMSದು ಫಸ್ಟಲ್ಲೇ ವಾರ್ನಿಂಗ್ ಕೊಡುತ್ತೆ. ಆ್ಯಂಡ್ ನಿಮಗೆ ಇದೆಲ್ಲ ಬೇಡ, TPMS ಬೇಡ ಅಂದರೆ ಆಫ್ ಮಾಡ್ಕೋಬೋದು. ವಿಸಿಬಿಲಿಟಿ ಹೇಳಿದ್ನಲ್ಲ, ಕಸ್ಟಮೈಸ್ ಅಂತೂ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಆ್ಯಂಡ್ ಸೆಟ್ಟಿಂಗ್ಸ್ಗೆ ಹೋದರೆ ನಿಮಗೆ ನಾರ್ಮಲ್ ಬೇಸಿಕ್ ಸೆಟ್ಟಿಂಗ್ಸ್ ಬರುತ್ತೆ. ಲೈಕ್ ಸ್ಕ್ರೀನ್ ಸೇವಿಂಗ್ ಟೈಮ್ ಬೇಡ ಅಂತಂದರೆ ಆಟೋಮೆಟಿಕ್ ಡಿಸ್ಪ್ಲೇ ಆಫ್ ಆಗೋ ಥರ, ಟೈರ್ ಪ್ರೆಷರ್ದು ನಿಮಗೆ ವಿಸಿಬಲ್ ಇರಬೇಕಾ ಬೇಡ ಅಂತ ಕೂಡ ನೀವು ಡಿಸೈಡ್ ಮಾಡ್ಬೋದು. ಆ್ಯಂಡ್ ಟೈರ್ ಪ್ರೆಷರ್ ಟೆಸ್ಟ್, ಸೊ ನಾನು ಆಗಲೇ ಹೇಳ್ದಂಗೆ ಟೈರ್ ಪ್ರೆಷರ್ ಎಷ್ಟು ಬೇಕು ಅಂತ ಕೂಡ ಸೆಟ್ ಮಾಡ್ಕೊಬೋದು. ಲ್ಯಾಂಗ್ವೇಜ್ ಆಗಲಿ, ಕನೆಕ್ಷನ್ ಸೆಟ್ಟಿಂಗ್ಸ್ ಆಗಲಿ, ನಾಯ್ಸ್ ಆಗಲಿ, ಸೌಂಡ್ ಎಫೆಕ್ಟ್ಸ್ ಆಗಲಿ, ಪ್ರತಿಯೊಂದು ಸಾಫ್ಟ್ವೇರ್ ಅಪ್ಡೇಟ್ಸು, ಬ್ರೈಟ್ನೆಸ್ಸು, ವ್ಯಾಲ್ಯೂಮು, ಪ್ರತಿಯೊಂದು ಕೂಡ ನೀವು ಸೆಟ್ ಮಾಡ್ಕೊಬೋದು. ನೀವು ಆ್ಯಂಡ್ರಾಯ್ಡ್ ಆಟೋಗೆ ಹೋದರೆ ಇದು ಡೈರೆಕ್ಟಾಗಿ ನಿಮ್ಮ ಫೋನ್ನ ಡೈರೆಕ್ಟ್ ಆ್ಯಕ್ಸೆಸ್ ಮಾಡೋ ಥರನೇ ವಿಸಿಬಲ್ ಇರುತ್ತೆ. ಸೊ ಆ್ಯಂಡ್ ಇದು ಒಂದು ಸರಿ ಕನೆಕ್ಟ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಯಾವಾಗೂ ಈಸಿಯಾಗಿ ವರ್ಕ್ ಆಗುತ್ತೆ. ಸೊ ಆ್ಯಂಡ್ರಾಯ್ಡ್ ಆಟೋ ಅಲ್ಲಿ ನಾನು ಹೇಳ್ದಂಗೆ ಕ್ಯಾಲೆಂಡ್ರು, ಪ್ರತಿಯೊಂದು ಮ್ಯಾಪ್ಸ್ ಗೀಪ್ಸ್ ಪ್ರತಿಯೊಂದು ವರ್ಕ್ ಆಗುತ್ತೆ ಇಲ್ಲಿ ನಿಮಗೆ. ಸೊ ಇದು ಈವನ್ ನೀವು ಹೈವೇಲಿ ಯೂಸ್ ಮಾಡಬೇಕಾದ್ರೆ ಕೂಡ ತುಂಬ ಚೆನ್ನಾಗಿ ವಿಸಿಬಲ್ ಇದೆ. ಸೊ ಅದೊಂದು ತುಂಬಾ ಪ್ಲಸ್ಸು. ನೀವು ಹೈ ಸ್ಪೀಡಲ್ಲಾದರೂ ಹೋಗಿ, ಸ್ಲೋ ಆಗಿ ಹೋದ್ರಿ, ಆಫ್ ರೋಡಲ್ಲಿ ಹೋಗಿ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಈವನ್ ಇದರ ಮೌಂಟ್ಸ್ ಚೆನ್ನಾಗಿದೆ, ಹಂಗಾಗಿ ಇಲ್ಲಿದು ಲೂಸ್ ಆಗೋಲ್ಲ, ಶೇಕ್ ಆಗೋಲ್ಲ, ವೈಬ್ರೇಟ್ ಕೂಡ ಆಗೋಲ್ಲ. ತುಂಬಾ ಇಷ್ಟ ಆಯಿತು ನನಗೆ. ಸೊ ಇನ್ನೂ ಹೋಗ್ತಾ ನನ್ನ ಯೂಸರ್ ರಿವ್ಯೂ ನಾನು ನಿಮ್ಗೆ ಹೇಳ್ತೀನಿ. ಸದ್ಯಕ್ಕೆ ಹೀಗಿದೆ. ಈವನ್ ನಾನು ತೋರಿಸಂಗೆ ಮ್ಯೂಸಿಕ್ ಕಂಟ್ರೋಲ್ ಕೂಡ ಮಾಡ್ಬೋದು. ನೀವು ಮ್ಯೂಸಿಕ್ ಚೇಂಜ್ ಮಾಡ್ಕೋಬೋದು, ಯಾವ ಆ್ಯಪ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಸೊ ಸ್ನೇಹಿತರೆ, ನೀವು ನಿಮ್ಮ ಕಾಸ್ಟ್ಲಿ ಫೋನ್ನ ಡ್ಯಾಮೇಜ್ ಮಾಡ್ಕೋಬಾರ್ದು, ಆರಾಮಾಗಿ ಟೆನ್ಷನ್ ಫ್ರೀ ರೈಡ್ ಮಾಡಬೇಕು ಹೈವೇಲಿ ಅಂತಂದರೆ ನೀವು ಈ ರೀತಿಯ ಒಂದು ಡಿವೈಸ್ನ ಬೈ ಮಾಡಲೇಬೇಕು. ಸೊ ನನ್ನ ಆ್ಯಂಡ್ರಾಯ್ಡ್ ಫೋನ್ ಆಲ್ರೆಡಿ ಕ್ಯಾಮ್ರಾ ಇಶ್ಯೂ ಬಂದಿದೆ, ವೈಬ್ರೇಷನ್ಗೆ ಅದರ ಸ್ಟೆಬಿಲಿಟಿ ಕಳ್ಕೊಂಡಿದೆ. ಆ್ಯಂಡ್ ಮ್ಯಾಪ್ಸ್ ಹಾಕಿ ನಾನು ಚಾರ್ಜ್ ಹಾಕೋದ್ರಿಂದ ಫೋನ್ ಓವರ್ ಹೀಟ್ ಕೂಡ ಆಗ್ತಾಯಿದೆ. ಸೊ ಈ ಥರದ್ದು ಒಂದು ಡಿವೈಸ್ ನೀವು ಬೈ ಮಾಡೋದ್ರಿಂದ ಸೊ ನಿಮ್ಮ ಎಕ್ಸ್ಪೆನ್ಸಿವ್ ಫೋನ್ನ ಸೇವ್ ಮಾಡ್ಕೋಬೋದು. ಆ್ಯಂಡ್ ಹ್ಯಾಸಲ್ ಫ್ರೀ ರೈಡ್ ಮಾಡ್ಬೋದು, ಟೆನ್ಷನ್ ಇರಲ್ಲ. ಸೊ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಹಾಗೂ ಕೂಪನ್ ಕೋಡ್ ಇದೆ. ಸೊ ನೀವೇ ಈಗಲೇ ಹೋಗಿ ಅಲ್ಲಿಂದ ಕ್ಲಿಕ್ ಮಾಡಿ ಬೈ ಮಾಡ್ಬೋದು. ಸೊ ನಿಮಗೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡೋದ್ರಿಂದ, ನನ್ನ ಲಿಂಕಿಂದ ಬೈ ಮಾಡೋದ್ರಿಂದ 22% ಡಿಸ್ಕೌಂಟ್ ಸಿಗುತ್ತೆ. ಸೊ ನೀವು ಅಲ್ಲಿಂದ ಬೈ ಮಾಡಿ. ಸೊ ಇದು ನನಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಸೊ ಈಗಲೇ ಈ ಡಿವೈಸ್ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ, ಈಗಲೇ ಬೈ ಮಾಡಿ. ಮತ್ತೊಂದು ವಿಡಿಯೋಲಿ ನಾನು ಸಿಗ್ತೀನಿ ನಿಮಗೆ. ಥ್ಯಾಂಕ್ ಯು, ಟಾಟಾ, ಬಾಯ್.